ಇಲ್ಲ ವೆಸ್ಟ್ ಬೆಂಗಾಲ್ಗೆ ಎಷ್ಟು ಇವರು ಕಾನ್ಸಂಟ್ರೇಟ್ ಮಾಡಿದ್ರು, ಕರ್ನಾಟಕಕ್ಕೂ ಕಾನ್ಸಂಟ್ರೇಟ್ ಮಾಡಲಿಲ್ಲ ಅಂದ್ರೆ ಕಳೆದ ಬಾರಿ ಮಾಡಿದ್ರಲ್ಲ ಹಂಗೆ ಆಗುತ್ತೆ ನಿಮ್ಮ ಲಾಸ್ಟ್ ಮಿನಿಟ್ ಅಲ್ಲಿ ಟಿಕೆಟ್ ಕೊಡೋದು, ಲಾಸ್ಟ್ ಮಿನಿಟ್ ಅಲ್ಲಿ ಟಿಕೆಟ್ ಕೊಟ್ಟವರು ಅದು ಗೊಂದಲ ಮಾಡ್ಕೊಂಡು ಅದು ಸೋತ್ ಹೋಗುವಂಥದ್ದು. ಇದು ಒಂಥರ ಏನ್ ಗೊತ್ತಾ, ಇದು ಒಂಥರ ತಮ್ಮ ಕಾಲ ಮೇಲೆ ತಾವೇ ಚಪ್ಪಡಿ ಕಲ್ಲು ಹಾಕೊಳ್ಳೋದು ಅಂತದ್ದು ಇದು. ಈಗ ವಿಜೇಂದ್ರ ಅವರು, ನಾನು ಹೇಳ್ತಾ ಇರೋದು ವಿಜೇಂದ್ರ ಅವರು ಅಥವಾ ಬೇರೆಯವರು, GBA ಎಲೆಕ್ಷನ್ ಬರ್ತಾ ಇದೆ ಮತ್ತು ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಬರ್ತಾ ಇದೆ. ಯಾರು ಲೀಡರ್ಶಿಪ್ ಅಲ್ಲಿ ಹೋಗ್ತಾರೆ? ಸಾಮೂಹಿಕ ನಾಯಕತ್ವ. ಯಾರು ಸಾಮೂಹಿಕ ನಾಯಕರು? ಯಾರು ನಾಯಕರು ಹೇಳಿ? ಇಡೀ ಕರ್ನಾಟಕದಾದ್ಯಂತ ಓಟ್ ಪುಲ್ಲ ಮಾಡುವಂತ ಒಂದೆರಡು ಹೆಸರು ಹೇಳಿ, ನೀವೇ ಹೇಳಿ ಬಿಜೆಪಿಯಲ್ಲಿ. ಅದೇ ಯಡಿಯೂರಪ್ಪ ಅವರು ಇದ್ರು ಮೇಡಮ್ ಮುಂಚೆ. ಈಗ ಯಾರಿದ್ದಾರೆ ಹೇಳಿ? ಈಗ ನೀವು ಯಾರೋ ದೇವೇಂದ್ರ ಫಡ್ನವೀಸ್ ಅವ್ರ ತರ ಯಾರನ್ನಾದ್ರೂ ಕರ್ಕೊಂಡ್ ಬರ್ತೀನಿ ಅಂತಂದ್ರೆ ಯಾವಾಗ ಕರ್ಕೊಂಡ್ ಬರ್ತೀರಿ? ಅವ್ರು ಬಂದು ಯಾವಾಗ ಏನ್ ಕೆಲಸ ಮಾಡ್ಬೇಕು? ರೈಟ್ ಟೈಮಿಗೆ ಕರ್ಕೊಂಡ್ ಬರ್ಬೇಕು ಮೇಡಮ್. ಈಗ ಇವ್ರು ಲೀಡ್ ತಗೊಂಡಿದ್ದಾರೆ, ಈಗ ಅವ್ರಿಗೊಂದು ಕೊಡ್ರಿ ಅಲ್ಲ, ಅವಕಾಶ ಕೊಡಿ ಅಲ್ಲ. ಅವ್ರಲ್ದಿದ್ರೆ ಬೇರೆಯವ್ರನ್ನಾದ್ರೂ ತಗೊಂಡು ಬಂದು ಕೂರಿಸಿ ಅಲ್ಲ. ಏನೇನಪ್ಪ ಇವ್ರು ಏನು ಮಾಡ್ತಾರೆ ಏನೋ ಅವ್ರ ಪಾರ್ಟಿ ವಿಚಾರ ಅವ್ರು ಏನಾದರೂ ಮಾಡ್ಕೊಳ್ಳಿ. ಆಮೇಲೆ ಈ ಮಧ್ಯೆ ನನಗೆ ತುಂಬ ಬೇಜಾರಾಗಿದ್ದೇನು ಗೊತ್ತಾ, ಇವರು ಎಲ್ಲಿ ಬಾಗಲಕೋಟೆಯಲ್ಲಿ ಹೋಗಿ ಇವ್ರು ಮಾತಾಡಿದ್ದ ದಾಟಿಗಳು ನೋಡ್ಬೇಕು. ಯಾರು ಇವ್ರಿಗೆ ಓಟ್ ಹಾಕಲ್ಲ. ಮತ್ತೆ ಈ ಜಾತ್ಯತೀತ ನೆಲದಲ್ಲಿ ಇವ್ರು ಮಾತಾಡೋ ಮಾತುಗಳಿಗೆ ಯಾರು ಓಟ್ ಹಾಕಲ್ಲ ಅಂತ ಮಾತುಗಳು ಮಾತಾಡಿದ್ದೀವ್ರು ಬಿಜೆಪಿ ಅವರು. ನೋಡ್ರಿ ಒಂದ್ ಎರಡು ಎಕ್ಸಾಂಪಲ್ ನೋಡ್ರಿ. ನಾವೆಲ್ಲರೂ ಇವತ್ತು ನಮ್ಮ ಸಮಾಜದ ಒಳಪಂಗಡಗಳನ್ನು ಮರೆತು ಚುನಾವಣೆ ಮಾಡ್ಬೇಕಂತ ನಿನ್ನೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ನನಗೆ ಫೋನ್ ಮಾಡಿದ್ರು, ಎಷ್ಟೊತ್ತಿದ್ರೆ ಬರ್ಬೇಕಂತ. ನಾನು ದಾವಣಗೆರೆ ಉಸ್ತುವಾರಿ ಅದೇನೆ. ಬೆಳಗ್ಗೆ 5:30 ಎದ್ದ ಈ ಕಾರ್ಯಕ್ರಮ ತಪ್ಪಿಸ್ಕೋಬಾರ್ದು ಅಂತೇಳಿ 5:30 ಎದ್ದ 12 ಗಂಟೆ ಆಗೋಲ್ಲಾಗ ನಾ ಇಲ್ಲಿ ದಾವಣಗೆರೆಯಿಂದ ಬಾಗಲಕೋಟೆಗೆ ಬಂದೇನೆ. ಅಂದ್ರೆ ಈ ಚುನಾವಣೆಯ ಮಹತ್ವ ಎಷ್ಟೈತೆ ಅನ್ನೋದು ಅರ್ಥ ಮಾಡ್ತೀನಿ. ಒಂದು ಇವ್ರನ್ನ ಒಂದು ಟೂರ್ನ ಎಡಬೇಕಾದಂತ ಶಕ್ತಿ ನಮ್ಮ ಗುರುಗಳಿಗೆ ಐತಿ ಅನ್ನುವಂತ ನೆನಪು ಮಾಡಕ್ ಬಂದೇನೆ. ಆ ಕಾರ್ಯವನ್ನ ಯಶಸ್ವಿಯಾಗಿ ಮಾಡ್ರಿ ಅನ್ನುವಂತ ಮಾತನ್ನ ಹೇಳಿ. ಚುನಾವಣೆ ಒಳಗೆ ಅಪಪ್ರಚಾರ ಇರ್ತಾವ. ನನಗೂ ನಮ್ಮ ಕ್ಷೇತ್ರದ ಅಂತಾರೆ CC ಪಾಟೀಲ್ ಸೀಟ್ ಕದನ್ರಿ ಅಂತ 5 ಬಟ್ ಸಮ ಇರ್ತಾವ, ಇರೋದಲ್ಲ. ವೇದಿಕೆ ಮೇಗಿದ್ದವ್ರ ಗುಣ ಎಲ್ಲ ಒಂದ ಅವನಿಗಿಲ್ಲ. ಹಂಗ ಅಭಿವೃದ್ಧಿಯನ್ನು ನೋಡ್ಬೇಕು ಹೊರತಾಗಿ ಚುನಾವಣೆ. ರಾಜ್ಯಾಧ್ಯಕ್ಷ ಮುಂದುವರಿಸ್ತೀನಿ, ಅವನೇ ಮುಖ್ಯಮಂತ್ರಿ ಮಾಡೋದು. ಬಿಜೆಪಿಗೆ ಅದಕ್ಕೆ ಸುಡಾಡಿ ಹೋಗ್ಬೇಕ್ರಿ. ಯಡಿಯೂರಪ್ಪನ ಮಾರಿ ನೋಡ್ಲಕ್ಕ ಏನು ವಿಜೇಂದ್ರ ಹಿಂದ ಜಿ ಅನ್ಕೋತ ಹೇಳಕ್. ನಾ ಜಿ ಅನ್ನೋ ಮಗ ಅಲ್ಲ. ಅದ್ರಾಗಿ ವಿಜೇಂದ್ರ ಅಂತ ಒಬ್ಬ ಕ್ರಿಮಿನಲ್ ಜಿ ಅನ್ನೋದು ನನ್ನ ಕಡೆ ಹಿಂಗ ಅಂದ್ರೆ ಏನು ಏನೋ ಮೇಡಮ್ ಅವ್ರಿಗೆ ಗೊತ್ತು. ಹಿಂಗೆ ಅಂದ್ರೆ ಏನು? CC ಪಾಟೀಲ್ ಮಾಡಿ ತೋರಿಸಿದ್ರಲ್ಲ, ಇಂಥವೆಲ್ಲ ಮಾಡಿದ್ರೆ ನಿಮ್ಗೆ ಓಟ್ ಹಾಕ್ತಾರ? ಖಂಡಿತ ಇಲ್ಲ. ಇಂಥವೆಲ್ಲ ನೀವು ಮಾಡ್ರಿ. ಇದನ್ನ ವಿಜೇಂದ್ರ ಅವ್ರ ತಲೆ ಕಟ್ರಿ. ಬಸನಗೌಡ ಪಾಟೀಲ್ ಯತ್ನಾಳ್ ಬಾಯಿಗೆ ಬಂದಂಗೆ ಬೈತಾರೆ ಯಡಿಯೂರಪ್ಪನವ್ರನ್ನ ವಿಜೇಂದ್ರ ಅವ್ರನ್ನ. ಆದ್ರೆ ಹೈಕಮಾಂಡ್ ಮಾತ್ರ ಸುಮ್ಮನೆ ಇರ್ತೈತಿ. ಅವ್ರ ದಾರಿ ಅವ್ರು ನೋಡ್ಕೋತಾರೆ. ಅವ್ರಿಗೊಂದು ಕ್ಲಾರಿಟಿ ಕೊಡ್ರಿ, ನಾ ಇನ್ನೂ ಬರ್ತೀನಿ ವಾಪಸ್ ಅಂತಾನೆ ಅವ್ರು ಅದೇ ಭ್ರಮೆಯಲ್ಲಿದ್ದಾರೆ. ಅವ್ರು ಬೇಕೋ ಬೇಡವೋ, ಬೇಕಾದ್ರೆ ಕರ್ಕೊಳ್ರಿ, ಬೇಡ ಆದ್ರೆ ಬಿಡ್ರಿ. ಪಾಪ ಅವ್ರ ಪಕ್ಷ ಗೀಕ್ಷ ಕಟ್ಟಿ ತಮ್ಮ ರಾಜಕೀಯ ಜೀವನ ನೋಡ್ಕೋತಾರ. ಹೌದಲ್ವಾ? ಇಂಥವೆಲ್ಲ ಮಾಡಿ ಇವರು ಗಬ್ಬೆಬ್ಬಿಸಿ ಮತ್ ವಿಜೇಂದ್ರ ಅವ್ರ ತಲೆ ಕಟ್ಟೋದು, ಇದನ್ನ ಹೈಕಮಾಂಡ್ ನೋಡಿ ಸುಮ್ಮನೆ ಇರ್ತಿತ್ತು. ಆಯ್ತು, ಓಕೆ.